ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಯೋಗಾಸನ ಕಾರ್ಯಕ್ರಮ. ಓಂ ಶಾಂತಿ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ 2026ನೇ ಇಸವಿಯ ಯೋಗ ದಿನಾಚರಣೆ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ವರ್ಷ ಆಯುಷ್ ಡಿಪಾರ್ಟ್ಮೆಂಟ್ ಮತ್ತು ಭಾರತ ಸರ್ಕಾರ ಸೇರಿ ಒಂದು ವಿಶೇಷವಾದಂತಹ ಥೀಮನ್ನು ಇಟ್ಕೊಂಡಿದ್ದಾರೆ. ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಸಾಮಾನ್ಯವಾಗಿ ಆರೋಗ್ಯವಂತ ಇರಬೇಕು, ಶರೀರ ಸಮರ್ಥವಾಗಿರಬೇಕು. ಅದನ್ನು ಮೀರಿ ವೃದ್ಧಾಪ್ಯದ ಆರೋಗ್ಯಕ್ಕಾಗಿ ಯೋಗ ಅನ್ನುವಂಥ ಥೀಮನ್ನು ಈ ಸರಿ ಇನ್ನೂ ವಿಸ್ತಾರಗೊಳಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಯೋಗ ಅನ್ನುವಂಥ ಶಬ್ದ ಕೇವಲ ಆಸನಗಳಲ್ಲ. ಯೋಗ ಅನ್ನುವಂಥದ್ದು ಯುಜ್ ಅನ್ನುವಂಥ ಧಾತುವಿನಿಂದ ಬಂದಿದೆ. ಯೋಗ ಅಂದರೆ ಕೂಡಿಸು, ಜೋಡಿಸು, ಸಂಪರ್ಕಿಸು. ಅಂದರೆ ಅದು ಆತ್ಮಿಕವಾಗಿ, ಮಾನಸಿಕವಾಗಿ ನಾವು ಪರಮಾತ್ಮನ ಜೊತೆಗೆ ಮನಸ್ಸಿನ ಸಂಬಂಧವನ್ನು ಜೋಡಿಸುವಂಥ ಅರ್ಥ ಬರ್ತದೆ. ಅದರಲ್ಲಿ ಪತಂಜಲಿ ಮಹರ್ಷಿಗಳು ಸಹಿತ ಈ ಮಾತನ್ನು ಹೇಳ್ತಾರೆ. ಯೋಗ ಚಿತ್ತವೃತ್ತಿ ನಿರೋಧ, ಚಿತ್ತದ ಚಂಚಲ ವೃತ್ತಿಯನ್ನು ನಿರೋಧಿಸುವುದು. ಇನ್ನು ವಶಿಷ್ಠ ಮಹರ್ಷಿಗಳು ಹೇಳಿದ ಪ್ರಕಾರ ಮನಃ ಪ್ರಶಮನೋಪಾಯ ಯೋಗ ಇತಿ ಅಭಿಧೀಯತೆ, ಮನಸ್ಸನ್ನು ಪ್ರಶಾಂತಗೊಳಿಸುವಂಥ ವಿಧಿಯೇ ಯೋಗ. ಈ ಯೋಗ ಅನ್ನುವಂಥ ಶಬ್ದವನ್ನು ತಗೊಂಡ್ರೆ ಸಂಪೂರ್ಣ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯನೇ ಇದೆ. ಆದರೆ ಯೋಗಶಾಸ್ತ್ರ ಪಿತಾಮಹ ಆಗಿರುವಂಥ ಪತಂಜಲಿಯವರು ಹೇಳಿದ ಪ್ರಕಾರ ಯಮ, ನಿಯಮ, ಪ್ರತ್ಯಾಹಾರ, ಪ್ರಾಣಾಯಾಮ, ಆಸನ, ಧ್ಯಾನ, ಧಾರಣ, ಸಮಾಧಿ, ಅಷ್ಟಾಂಗ ಯೋಗ ಹೇಳುವಾಗ ಅದು ಪೂರ್ಣ ನಮ್ಮ ಜೀವನ ಪದ್ಧತಿ, ಲೈಫ್ ಸ್ಟೈಲನ್ನು ಬಹಳ ಚೆಂದ ಮಾಡಿ ತಿಳಿಸ್ತದೆ. ಈ ಅಷ್ಟಾಂಗ ಯೋಗದಲ್ಲಿ ಒಂದು ಏನಂತಂದರೆ ಆಸನ. ಆಸನಗಳು ಸಹಿತ ಭಾಳ ಮುಖ್ಯನೇ ಶಾರೀರಿಕವಾದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟು. ಆಸನ ಅಂತ ಹೇಳುವಾಗ ಸ್ಥಿರಂ ಸುಖಂ ಆಸನಂ ಅಂತ ಹೇಳಿಕೊಂಡು ಪತಂಜಲಿ ಮಹರ್ಷಿಗಳು ಡೆಫಿನಿಷನ್ ಕೊಡ್ತಾರೆ, ನಿರೂಪಣೆಯನ್ನು ಕೊಡ್ತಾರೆ. ಸ್ಥಿರಂ ಸುಖಂ ಆಸನಂ ಅಂದರೆ ಶರೀರವನ್ನು ನಿರ್ದಿಷ್ಟ ಒಂದು ಸ್ಥಿತಿಯಲ್ಲಿ ನಿರ್ದಿಷ್ಟ ಸಮಯದವರೆಗೆ ಸ್ಥಿರವಾಗಿ ನಿಲ್ಲಿಸೋದು. ಆವಾಗ ಸುಖ ಅನ್ನಿಸ್ಬೇಕು, ಕಷ್ಟಪಟ್ಟಲ್ಲ, ಸುಖ ಅನ್ನಿಸ್ಬೇಕು. ಇದು ಶರೀರದ ಸ್ಥಿರತೆ, ಅದು ಆಸನ. ಇನ್ನು ಮಾನಸಿಕ ಸ್ಥಿರತೆ, ಅದು ಯೋಗ. ಮನಸ್ಸನ್ನು, ಬುದ್ಧಿಯನ್ನು ಕೆಲವು ಕ್ಷಣ ಕಾಲ ಎಲ್ಲಿ ಬೇಕಲ್ಲಿ ನಾವು ಸ್ಥಿರವಾಗಿ, ಉದಾಹರಣೆಗೆ ಐ ಆಮ್ ಎ ಪೀಸ್ಫುಲ್ ಸೋಲ್, ನಾನು ಶಾಂತ ಸ್ವರೂಪ ಆತ್ಮ. ಮನಸ್ಸನ್ನು ಒಳ್ಳೆಯ ಒಂದು ಪಾಸಿಟಿವ್ ಆಲೋಚನೆಯಲ್ಲಿ ಸ್ಥಿರವಾಗಿ ಕೆಲವು ಕ್ಷಣ ಕಾಲ ನಿಲ್ಲಿಸಿದಾಗ ಅದು ಸಹ ನಮಗೆ ಮಾನಸಿಕವಾಗಿ ಸುಖ ಅಥವಾ ಸಂಪೂರ್ಣ ವಿಶ್ರಾಂತಿ ಅನುಭೂತಿಯಾಗ್ತದೆ. ಎಷ್ಟು ಆಂತರಿಕವಾಗಿ ಆಳವಾದ ಶಾಂತಿಯ ಅನುಭೂತಿಯಲ್ಲಿ ಕೆಲವು ಕ್ಷಣ ಕಾಲ ಕೂತ್ಕೊಂಡಾಗ ನಮ್ಮ ದೇಹದ ಮೇಲೂ ಒಳ್ಳೆಯ ಪರಿಣಾಮ ಬೀರ್ತದೆ. ಜೊತೆಗೆ ಹೊರಗಿನ ಜನರ ಮೇಲೂ, ವಾತಾವರಣದ ಮೇಲೂ ಅದು ಒಳ್ಳೆಯ ಪರಿಣಾಮವನ್ನು ಬೀರ್ತದೆ. ಉದಾಹರಣೆಗೆ ಈಗ ಒಂದು ಮನೆಯಲ್ಲಿ ಯಾರೋ ಸತ್ತೇ ಇರ್ತಾರೆ, ಅವರ ಮನೆಗೆ ಹೋಗ್ತೀವಿ, ಎಲ್ಲರೂ ದುಃಖದಲ್ಲಿ ಅಳ್ತಾ ಇರ್ತಾರೆ. ನಾವು ನಗ್ನಗ್ತಾ ಹೋಗಲಿಕ್ಕಾಗೋದಿಲ್ಲ. ಕೆಲವು ಕ್ಷಣ ಕಾಲದಲ್ಲಿ ಅವರ ದುಃಖದ ಒಂದು ಅಲೆಗಳು ನಮಗೆ ಟಚ್ ಆಗಿ ನಮಗೂ ಅಳು ಬರ್ತದೆ. ಅಕಸ್ಮಾತ್ ನಾನು ಕ್ರೋಧದಿಂದ ಒಬ್ಬರ ಜೊತೆ ಮಾತಾಡ್ತೀನಿ, ಅವರು ಎಷ್ಟು ಶಾಂತ ಇದ್ದವರಿದ್ದರೂ ಕ್ರೋಧದ ಒಂದು ವೈಬ್ರೇಷನ್ ಅವರಿಗೆ ತಾಗಿ ಅವರಿಗೂ ಕ್ರೋಧ ಬರ್ತದೆ. ಹಾಗಾದರೆ ನಮ್ಮ ಆಂತರಿಕ ಮಾನಸಿಕ ಸ್ಥಿತಿಯನ್ನು ಶಾಂತವಾಗಿಟ್ಕೊಂಡಾಗ, ಪ್ರೀತಿಯಲ್ಲಿಟ್ಕೊಂಡಾಗ, ಅನ್ಯರನ್ನು ಕಂಡ ಕೂಡಲೇ ಆತ್ಮೀಯತೆಯಲ್ಲಿ ನಾವು ಕಂಡಾಗ ನಮ್ಮ ಪಾಸಿಟಿವ್ ವೈಬ್ರೇಷನ್ ಅನ್ಯರಿಗೂ ಸಹಿತ ಅದು ಶಾಂತಿ ನೆಮ್ಮದಿಯನ್ನು ಕೊಡ್ತದೆ.
ಶರೀರಕ್ಕೂ ಶಾಂತಿ, ಎಲ್ಲ ಆರ್ಗನ್ಸಿಗೂ ಶಾಂತಿಯ ಪ್ರಕಂಪನ ಹರಡ್ತದೆ, ಅನ್ಯರಿಗೂ ಹರಡ್ತದೆ. ಆದ್ದರಿಂದ ಇಲ್ಲಿ ಯೋಗ ಅನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟು, ಆಸನ ಅನ್ನುವಂಥದ್ದು ಶರೀರಕ್ಕೆ ಸಂಬಂಧಪಟ್ಟು. ಶರೀರದ ಸ್ಥಿರತೆ, ಈ ಕಡೆ ಮಾನಸಿಕ ಸ್ಥಿರತೆ. ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಯೋಗ ಮತ್ತು ಯೋಗಾಸನ ಶಿಬಿರ ಅಂತ ಹೇಳಿಕೊಂಡು ನಾವೀಗ 15ನೇ ತಾರೀಕಿನಿಂದ 30ನೇ ತಾರೀಕಿನ ತನಕ ಏರ್ಪಡಿಸಿದ್ವಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ. ಇದಕ್ಕೆ ಸಂಬಂಧಪಟ್ಟು ಇದು ನಮ್ಮ ದೇಶದ ಒಂದು ಅಮೋಘವಾದಂಥ ಸಂಸ್ಕೃತಿ. ಯೋಗ ಇರಲಿ, ಆಧ್ಯಾತ್ಮಿಕ ಮೌಲ್ಯಗಳಿರಲಿ, ಇದರಿಂದಲೇ ನಮ್ಮ ದೇಶ ಇಡೀ ಜಗತ್ತಿಗೆ ಪರಿಚಿತ ಆಗಿರುವಂಥದ್ದು. ಇನ್ನೊಂದು ಭಾಳವಾದ ಮುಖ್ಯವಾದಂಥ ಮಾತೇನಂತಂದರೆ, ಇವತ್ತು ವಿಜ್ಞಾನಿಗಳು ಸಹಿತ, ವೈದ್ಯಕೀಯದಲ್ಲಿ ಸಹಿತ ವಿಜ್ಞಾನಿಗಳು ಈ ಮಾತನ್ನು ಭಾಳ ವಿಶೇಷವಾಗಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಏನಂತಂದರೆ, ಮಾನಸಿಕವಾದಂತಹ ಒಂದು ವಿಶ್ರಾಂತಿ ಅಥವಾ ಏಕಾಗ್ರತೆ ಬಂದಾಗ ಶರೀರದ ಆರೋಗ್ಯದ ಮೇಲೂ ಅದು ಬಹಳ ಒಳ್ಳೆಯ ಪರಿಣಾಮ ಬೀರ್ತದೆ. ಆದ್ದರಿಂದ ಯೋಗ ಒಂದು ದಿವ್ಯ ಔಷಧಿ ಅಂತ ಹೇಳಿಕೊಂಡು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮೆಡಿಕಲ್ ವಿಂಗಿನವರು ಅದನ್ನು ಪ್ರತಿಪಾದಿಸಿ ಅನೇಕ ಜನರಿಗೆ ಅದರ ಪ್ರಯೋಗವನ್ನು ಸಹಿತ ಮಾಡಿದ್ದಾರೆ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈಗ 3 ದಿನ ನಾವೇನು ಯೋಗ ಮತ್ತು ಯೋಗಾಸನ ಶಿಬಿರ 15ನೇ ತಾರೀಕಿನಿಂದ 3 ಕಡೆ ಏರ್ಪಡಿಸ್ತಾ ಇದ್ದೀವಿ. ಒಂದೇ ಸಮಯದಲ್ಲಿ, ಒಂದೇ ದಿನಾಂಕದಲ್ಲಿ 3 ಕಡೆ. ಒಂದನೇದ್ದು ಶಾಪುರಪೇಟೆ ಬಸವೇಶ್ವರ ನಗರದಲ್ಲಿರುವ ಈಶ್ವರೀಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ, ಇನ್ನೊಂದು ಹೊಸಪೇಟೆ ಚೆಕ್ ಬೆಟಗೇರಿಯಲ್ಲಿರುವಂತಹ ಈಶ್ವರೀಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ, ಇನ್ನೊಂದು ಸಿದ್ದರಾಮೇಶ್ವರ ನಗರದಲ್ಲಿರುವ ಆಧ್ಯಾತ್ಮಿಕ ಸಂಸ್ಕೃತಿ ಭವನದ ಸಭಾಂಗಣದಲ್ಲಿ 15ನೇ ತಾರೀಕಿನಿಂದ ಪ್ರತಿನಿತ್ಯ ಬೆಳಿಗ್ಗೆ 6 ಗಂಟೆಯಿಂದ 7:30 ಗಂಟೆಯವರೆಗೆ ಈ ಒಂದು ಯೋಗ ಮತ್ತು ಯೋಗಾಸನ ಶಿಬಿರ ನಡೀತದೆ. ಇದಕ್ಕೆ ಸಂಬಂಧಪಟ್ಟು ನಾವು ಆಯಾ ಒಂದು ಸ್ಥಳದಲ್ಲಿ ಏನು ಶಿಬಿರ ನಡೀತದೋ ಅದಕ್ಕೆ ಇದನ್ನು ಕೊಟ್ಟಿದ್ದೀವಿ, ಫೋನ್ ನಂಬರ್. ಅವರು ಮೊದಲೇ ಏನು ಮಾಡಬೇಕು, ತಮ್ಮ ಹೆಸರನ್ನು ನೋಂದಣಿ ಮಾಡಿಸಬೇಕು. ಬಸವೇಶ್ವರ ನಗರದಲ್ಲಿ ಯಾರು ಬರ್ತಾರೋ ಅವರಿಗೆ 6360753992. ಇನ್ನು ಸಿದ್ದರಾಮೇಶ್ವರ ನಗರದಲ್ಲಿ ಯಾರು ಯೋಗಾಸನ ಶಿಬಿರಕ್ಕೆ ಅಟೆಂಡ್ ಆಗ್ತಾರೆ ಅವರು 8095679175. ಇನ್ನು ಹೊಸಪೇಟೆ ಚೆಕ್ ಬೆಟಗೇರಿಯಲ್ಲಿ ನಡೆಯುವಂತಹ ಯೋಗಾಸನ ಶಿಬಿರದಲ್ಲಿ ಯಾರು ಭಾಗವಹಿಸ್ತಾರೆ ಅವರು 9632769950 ಈ ನಂಬರಿಗೆ ತಮ್ಮ ಹೆಸರನ್ನು ನೋಂದಾಯಿಸಿದರೆ ಅದಕ್ಕೆ ತಕ್ಕಂತೆ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಇದರ ಒಂದು ವಿಶೇಷವಾದಂತಹ ಯೋಗಾಸನ ಶಿಬಿರದಲ್ಲಿ ಪ್ರಾರ್ಥನೆ, ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನ ಇದಿಷ್ಟು ವಿಷಯವನ್ನು ಅಳವಡಿಸಿಕೊಳ್ಳಲಾಗ್ತದೆ. ಆಮೇಲೆ ಸಿದ್ದರಾಮೇಶ್ವರ ನಗರದಲ್ಲಿ ವಿಶೇಷವಾಗಿ ಇದರದ್ದು ಉದ್ಘಾಟನಾ ಕಾರ್ಯಕ್ರಮವನ್ನು 15ನೇ ತಾರೀಕು 7 ಗಂಟೆಗೆ ಇಟ್ಟಿದ್ದೀವಿ. ಇದಕ್ಕೆ ಜಿಲ್ಲಾ ಆಯುಷ್ ಅಧಿಕಾರಿಗಳು ಡಾಕ್ಟರ್ ಜುಬೇದಾ ತಿಳ್ಗೇರ್ ಅಕ್ಕನವರು ಅಲ್ಲಿ ವಿಶೇಷವಾಗಿ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಮತ್ತು ಉಳಿದ ಗಣ್ಯರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ನಮಗೆ ಒಂದು ಆಸೆ, ಗದಗದ ಜನತೆ ಈ ಯೋಗಾಸನದ ಶಿಬಿರದಲ್ಲಿ ಭಾಗವಹಿಸಿ ಎಲ್ಲರೂ ಆರೋಗ್ಯವಂತರಾಗಿರಲಿ, ಸುಖದಲ್ಲಿರಲಿ, ಬದುಕುವಂಥ ಒಂದು ಭಗವಂತ ನಮಗೆ ಕೊಟ್ಟಂಥ ಜೀವನದ ಅವಧಿಯನ್ನು ಸ್ನೇಹ, ಪ್ರೀತಿ, ಖುಷಿ, ವಿಶ್ರಾಂತಿಯಲ್ಲಿ, ಆನಂದದಲ್ಲಿ ಆರೋಗ್ಯಕರವಾಗಿ ಜೀವನ ನಡೆಸಲಿ ಅಂತನ್ನುವಂಥ ಉದ್ದೇಶದಿಂದ ಸರ್ವ ಗದಗಿನ ಜನತೆಗೆ ಈ ಯೋಗಾಸನ ಶಿಬಿರಕ್ಕೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇತ್ತು. ಇದು ಪಾಂಪ್ಲೆಟ್ ಇದೆ. ನಾವು 4,000 ಪಾಂಪ್ಲೆಟ್ಸನ್ನು ಈಗ ಎಲ್ಲ ಕಡೆಯೂ ಸಹಿತ ಈ ಪಾಂಪ್ಲೆಟನ್ನು ಎಲ್ಲ ಕಡೆ ಹಂಚಿದ್ದೀವಿ. ಅದರ ಜೊತೆಗೆ ವಿಶೇಷವಾಗಿ ಒಂದು ಯೋಗಾಸನದ ಕ್ಲಿಪ್ ಇದೆ. ಅದನ್ನು 1 ನಿಮಿಷದಲ್ಲಿ ಅದನ್ನು ಕೇಬಲ್ ಟಿ ವಿ ಆಮೇಲೆ ಕೆಲವೆಲ್ಲ ಗ್ರೂಪ್ಸಿಗೆಲ್ಲ ಹಾಕ್ತೀವಿ. 1 ನಿಮಿಷದ ಕ್ಲಿಪ್ ಯೋಗಾಸನದ ಬಗ್ಗೆ ಬನ್ನಿ ಅಂತ ಹೇಳಿಕೊಂಡು ಆ ಟೈಪ್ ಕ್ಲಿಪ್ಪನ್ನು ಸಹಿತ ಎಲ್ಲ ಕಡೆಯೂ ಸಹಿತ ಪ್ರಚಾರ ಮಾಡ್ತೀವಿ.